ಈಗಾಗಲೇ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ವೋಟ್ ಹಾಕೋದಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ವೋಟಿಂಗ್ ಮಷಿನ್ಗಳನ್ನು ಕರೆಕ್ಟಾಗಿ ಜೋಡಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಕೂಡ ನಡೆದಿದೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಮತದಾನ ಕೇಂದ್ರದಲ್ಲಿ ವೋಟ್ ಹಾಕೋದಕ್ಕೆ ಹೇಳಿ ಜಗದೀಶ್ ಶೆಟ್ಟರ್ ಅವರು ಹೋದರೆ ಅಲ್ಲಿ ಏನು ಒಟ್ಟು 23-24 ಜನ ಅಭ್ಯರ್ಥಿಗಳು 23 ಅಭ್ಯರ್ಥಿಗಳು ಶೆಟ್ಟರ್ ಅವರು ಸ್ಪರ್ಧಿಸ್ತಾ ಇರುವಂತಹ ಮತಕ್ಷೇತ್ರದಲ್ಲಿ 23 ಅಭ್ಯರ್ಥಿಗಳಿದ್ದಾರೆ. ಆದರೆ 23 ಅಭ್ಯರ್ಥಿಗಳ ಇದ್ದಾಗ 2 ಮತಯಂತ್ರಗಳನ್ನು ಯೂಸ್ ಮಾಡಿದ್ದಾರೆ. ಆದರೆ 16ರಿಂದ ನಂತರ ಇರುವಂಥ 1ರಿಂದ 15 ಇರುವಂತಹ ಮತಯಂತ್ರವನ್ನು ನೆಕ್ಸ್ಟ್ ಇಟ್ಟಿದ್ದಾರೆ. ಮೊದಲಿಗೆ 16ರಿಂದ 23ರವರೆಗೆ ಇರುವಂತಹ ಮತಯಂತ್ರವನ್ನು ಮೊದಲಿಗೆ ಇಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಕರೆಕ್ಟ್ ಆದಂಥ ಆರ್ಡರ್ ಅಲ್ಲಿ ಇಡ್ರಿ ಅಂತೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮತ್ತು ಏನು ಅಲ್ಲಿ ವೋಟ್ ಹಾಕೋದಕ್ಕೆ ಬಂದಿರತಕ್ಕಂಥವ್ರನ್ನೆಲ್ಲರೂ ಕೂಡ ಪಕ್ಕಕ್ಕೆ ನಿಲ್ಲಿ, ನಾನೇ ಹೇಳಿದ್ದೀನಿ, ಅವ್ರು ಸರಿಪಡಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಜಗದೀಶ್ ಶೆಟ್ಟರ್ ಅವರು ಅಲ್ಲಿ ತೋರಿಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಚುನಾವಣಾ ಸಿಬ್ಬಂದಿಗೆ ನೀವು ಹಿಂಗೆ ವೋಟ್ ಹಾಕಿಸೋದಕ್ಕಾಗೋದಿಲ್ಲ, ಕರೆಕ್ಟಾಗಿ ಆರ್ಡ್ರಲ್ಲಿ ಇಡಿಸಬೇಕು ಅನ್ನುವಂಥದ್ದನ್ನು ಕೂಡ ಅವರು ಸೂಚನೆಯನ್ನು ನೀಡಿದ್ದಾರೆ. One minute, okay.